ಒಂದು ಆಪರೇಷನ್ ಆದಾಗ ನಮಗೆ ಡಾಕ್ಟರ್ ಹೇಳ್ತಾರೆ ಗಾಯ ಬೇಗ ಮಾಯಲ್ಲ, ನೀವು ಇಂಥ ಫುಡ್ಗಳನ್ನ ಕಂಟ್ರೋಲ್ ಮಾಡಬೇಕು. ಕರಳುಗಳ ಮೂವ್ಮೆಂಟ್ ಶುರು ಆಗಿದೆ ಅಂದ ತಕ್ಷಣ ಗರ್ಭಾಶಯದಲ್ಲೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದ್ರೆ ಇದ್ರ ಮೂಲಕ ಸರ್ಜರಿ ಮಾಡ್ತೀವಿ. ಕನ್ಸೀವ್ ಆಗ್ತಾ ಇಲ್ಲ, ಅವ್ರಿಗೆ ಏನೋ ಗಡ್ಡೆ ಇದೆ ಗರ್ಭಕೋಶದಲ್ಲಿ, ಅವರೇ ಹೇಳ್ತಾರೆ ಇಲ್ಲ ಬೇಡ ಅಂತ ಹೇಳ್ತಾರೆ. ಯೂಶಲಿ ಒಂದು ಆಪರೇಷನ್ ಆದಾಗ ನಮಗೆ ಡಾಕ್ಟರ್ ಹೇಳ್ತಾರೆ ಗಾಯ ಬೇಗ ಮಾಯಲ್ಲ, ನೀವು ಇಂಥ ಫುಡ್ಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಚೇತರಿಸ್ಕೊಳ್ಳಿಕ್ಕೆ ಇಷ್ಟು ಟೈಮ್ ಅಂತ ಬೇಕಾಗುತ್ತೆ ಏನೇ ಒಂದು ಸರ್ಜರಿ ಮಾಡಿಕೊಂಡ್ರೆ. ಬಟ್ ಈ ರೊಬ್ಯಾಟಿಕ್ ಸರ್ಜರಿನಲ್ಲಿ ನೀವು ಹೇಳ್ತಿದ್ದೀರಾ ಬೇಗ ಚೇತರಿಸ್ಕೊಳ್ಬೋದು ಅಂತ, ಬಟ್ ಫುಡ್ ಕಂಟ್ರೋಲ್ ಅಂತ ಏನಾದರೂ ಇರುತ್ತಾ? ಓಕೆ, ಆಕ್ಚುಲಿ ಏನಂತಂದ್ರೆ ರೋಬೋಟಿಕ್ ಸರ್ಜರಿ ಮಾಡಿದ್ಮೇಲೆ 6 hours ಆದ್ಮೇಲೆ ನಾವು ಚೆಕ್ ಮಾಡ್ತೀವಿ. ಸೊ ಕರಳುಗಳ ಮೂವ್ಮೆಂಟ್ ಶುರು ಆಗಿದೆ ಅಂದ ತಕ್ಷಣ ಓರಲಿ ಸ್ವಲ್ಪ ನೀರು ಕೊಡ್ತೇವೆ. ಸೊ ವಾಮಿಟಿಂಗ್ ಸೆನ್ಸೇಷನ್ ಏನು ಇಲ್ಲ ಅಂತಂದ್ರೆ ಅಂಡ್ ಸ್ಲೋಲಿ ಗಂಜಿ ಎಲ್ಲ ಶುರು ಮಾಡಿ ದಟ್ ನೈಟ್ ಇಟ್ ಸೆಲ್ಫ್ ವಿಲ್ ಸ್ಟಾರ್ಟ್. ಗಂಜಿ ಎಲ್ಲ ತಗೊಂಡು ಅವರು ಕಂಫರ್ಟಬಲ್ ಆಗಿ ಓಡಾಡ್ಬಿಟ್ಟು ದೇ ವಿಲ್ ಸ್ಲೀಪ್ ಇನ್ ದ ನೈಟ್. ಅಂಡ್ ಮಾರ್ನಿಂಗ್ ಏಳೋಷ್ಟೊತ್ತಿಗೆ ಇಡ್ಲಿ ಆ ಥರ ಎಲ್ಲ ಕೊಡ್ತೇವೆ. ಸೊ ದೇ ವಿಲ್ ಬಿ ಏಬಲ್ ಟು ಡೈಜೆಸ್ಟ್. ಸ್ವಲ್ಪ ಬಾಯ್ಲ್ ಮೊಟಿಲಿಟಿ ಸ್ವಲ್ಪ ಸ್ಲೋ ಆಗಿರುತ್ತೆ ಬಿಕಾಸ್ ಆಫ್ ಅನಸ್ಥೀಶಿಯಾ. ಬಟ್ ದೆನ್ ಇವೆನ್ಚುಲಿ ಬೇಗ ಬಿಕಾಸ್ ಸರ್ಜರಿ ಕೂಡ ಬೇಗ ಆಗಿರುತ್ತೆ, ಅನಸ್ಥೀಶಿಯಾ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಇರೋದ್ರಿಂದ ಸೊ ಆಟೋಮೆಟಿಕಲಿ ದೇ ವಿಲ್ ಬಿ ಏಬಲ್ ಟು ಡೈಜೆಸ್ಟ್. ಸೊ ಯೂಶಲಿ ಆ ಥರ ಲೈಕ್ 1 to 2 days ಸ್ವಲ್ಪ ಸಾಫ್ಟ್ ಡಯಟ್ ತಗೊಳ್ಳಿ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾರ್ಮಲ್ ಮೀಲ್ಸ್ ಎಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ನೀವು ಅವಾಗಲೇ ಹೇಳಿದ್ರಿ ಗರ್ಭಾಶಯದಲ್ಲೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದ್ರೆ ಇದ್ರ ಮೂಲಕ ಸರ್ಜರಿ ಮಾಡ್ತೀವಿ ಅಂತ. ಲೈಕ್ ಆ ರೀತಿ ಸರ್ಜರಿ ಮಾಡಿದಾಗ ಮಗು ಪಡೆಯುವಂತಹ ಸಾಮರ್ಥ್ಯ ಏನಾದರೂ ಕಡಿಮೆ ಇರುತ್ತಾ? ಅದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಸರ್ಜರಿ ಯಾರಿಗೆ ಇಂಡಿಕೇಟೆಡ್ ಇದೆ, ಜಸ್ಟ್ ದ ಮೋಡ್ ಆಫ್ ಸರ್ಜರಿ ಅಷ್ಟೇನೆ. ರೋಬೋ ಮಾಡ್ತೀವೋ ಲ್ಯಾಬ್ ಮಾಡ್ತೀವೋ ಇಂಟೆನ್ಷನ್ ಇಸ್ ದ ಸೇಮ್ ಅಲ್ವಾ? ಸೊ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ರು ಕನ್ಸೀವ್ ಆಗ್ತಾ ಇಲ್ಲ, ಅವ್ರಿಗೆ ಏನೋ ಗಡ್ಡೆ ಇದೆ ಗರ್ಭಕೋಶದಲ್ಲಿ, ಅದರಿಂದ ನಾವು ಸರ್ಜರಿ ಪ್ರಿಫರ್ ಮಾಡ್ತಾ ಇದೀವಿ ಅಂತಂದ್ರೆ ಲ್ಯಾಪ್ರೋಸ್ಕೋಪಿದಲ್ಲಾರೋ ಮಾಡ್ಬೋದು, ರೋಬೋಟಿಕ್ ಅಲ್ಲಾರೋ ಮಾಡ್ಬೋದು, ಅಥವಾ ಓಪನ್ ಸರ್ಜರಿನಾರೋ ಮಾಡ್ಬೋದು. ಸೊ ಹಾಗಾಗಿ ಅದರಿಂದ ಏನು ಇನ್ಫ್ಲೂಯೆನ್ಸ್ ಇರಲ್ಲ ಫರ್ದರ್, ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಇವಾಗ ಎಂಡೋಮೆಟ್ರಿಯೋಸಿಸ್ ಇಂದ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂತಂದ್ರೆ ಆ ಎಂಡೋಮೆಟ್ರಿಯೋಟಿಸಿಸ್ ರೋಬೋಟಿಕಲಿ ತೆಗಿಬಹುದು. ಇಲ್ಲ ಗರ್ಭಕೋಶದಲ್ಲಿ ಗಡ್ಡೆ ಇತ್ತು ಅಂದ್ರೆ ಅದು ರೋಬೋಟಿಕಲಿ ತೆಗಿಬಹುದು ಅಷ್ಟೇನೆ. ಸೊ ಯಾವ ರೀತಿ ಇವಾಗ ನೀವು ಒಂದು ಪ್ಲೇಸಿಗೆ ರೀಚ್ ಆಗ್ಬೇಕಂದ್ರೆ ನೀವು ಸೈಕಲ್ ಇಂದನಾರು ಹೋಗ್ಬೋದು, ಕಾರಲ್ಲಾರು ಹೋಗ್ಬೋದು, ಅಥವಾ 2-wheeler ಇದು ಬೈಕ್ ಇಂದನಾರು ಹೋಗ್ಬೋದು. ಸೊ ಇಟ್ಸ್ ಜಸ್ಟ್ ದ ಮೋಡ್ ಅಷ್ಟೇನೆ. ಸೊ ಅದೇನು ಡಿಫ್ರೆನ್ಸ್ ಆಗೋದಿಲ್ಲ. ಮ್ಯಾಮ್ ನಾರ್ಮಲ್ ಸರ್ಜರಿಗೆ ಹೋಲಿಸ್ಕೊಂಡ್ರೆ ಯೂಶಲಿ ಹೇಳ್ತಾರೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದೇನೋ, ಸೊ ನಮ್ಮಂಥವ್ರಿಗಲ್ಲ ಅಂತ ಜನಗಳು ಅವರೇ ಥಿಂಕ್ ಮಾಡ್ತಾರೆ. ಸೊ ಹಾಗಾದ್ರೆ ಎಷ್ಟು ಇದೆ ಇದು ಸರ್ಜರಿಗೆ? ಹೌದು, ಸ್ವಲ್ಪ ರೋಬೋಟಿಕ್ ಸರ್ಜರಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ದೆನ್ ಏನಂತಂದ್ರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನಿಲ್ಲ. ಸೊ ಅವ್ರಿಗೆ ಅಫೋರ್ಡಬಿಲಿಟಿ ನೋಡ್ಕೊಂಡು ದೇ ಕ್ಯಾನ್ ಡೆಫಿನೆಟ್ಲಿ ಡಿಸ್ಕಸ್ ಎಷ್ಟಾಗ್ಬೋದು ಏನು ಅಂತ ನೋಡ್ಕೊಂಡು. ಬಟ್ ಡೆಫಿನೆಟ್ಲಿ ಇನ್ಸೂರೆನ್ಸಸ್ ಎಲ್ಲ ಇವಾಗ ಕವರ್ ಆಗ್ತಿರೋದ್ರಿಂದ ದೇ ಕ್ಯಾನ್ ಆಫ್ ಫಾರ್ ಇನ್ಸೂರೆನ್ಸ್. ಸೊ ಯಾವುದು ರೋಬೋಟಿಕಲಿ ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಇವಾಗ ಓಪನ್ ಸರ್ಜರಿ ಮಾಡಿ 5 ದಿನ ಇರೋದ್ರ ಬದಲು ರೋಬೋಟಿಕ್ ಸರ್ಜರಿ ಮಾಡಿ 1 ದಿನ, ಸೊ ರೂಮ್ ರೆಂಟ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಆ ರೀತಿ ನೋಡಿದ್ರೆ ತುಂಬಾ ಏನ್ ಡಿಫ್ರೆನ್ಸ್ ಆಗೋದಿಲ್ಲ ಪ್ರೈಸ್ ವೈಸ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು 50,000 to 1 lakh ಇಂದ. ಬಟ್ ಅಷ್ಟೊಂದು ನಾವು ಹೇಳ್ಕೊಳ್ಳೋ ಅಷ್ಟು ಏನ್ ಜಾಸ್ತಿ ಆಗೋದಿಲ್ಲ. ನಮ್ ಇನ್ಶೂರೆನ್ಸ್ ಸೌಲಭ್ಯ ಏನಾದ್ರೂ ಸಿಗುತ್ತಾ? ಹೌದು, ಡೆಫಿನೆಟ್ಲಿ ಇವಾಗ ಡಿಫಿಕಲ್ಟ್ ಸರ್ಜರೀಸ್ ಅಂತ ಹೇಳಿದ್ರೆ ಅಂಡ್ ಕ್ಯಾನ್ಸರ್ ಸರ್ಜರೀಸ್ಗೆಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸ್ ಅವರು ಕವರ್ ಮಾಡ್ತಾ ಇದ್ದಾರೆ ರೋಬೋಟಿಕ್ ಸರ್ಜರಿಗೆ. ಮ್ಯಾಮ್ ಈ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನು ಪ್ರಿಕಾಷನ್ಸ್ ತಗೋಬೇಕು? ಇವಾಗ ಊಟ ಆಗಿರಬಹುದು, ಟಿಫಿನ್ ಆಗಿರಬಹುದು, ಅಥವಾ ಮಾರ್ನಿಂಗ್ ಟೈಮೇ ಸೂಕ್ತನ ಅಥವಾ ಈವ್ನಿಂಗ್ ಟೈಮೇ ಸೂಕ್ತನ, ಆ ರೀತಿ ಏನಾದರೂ ಇದೆಯಾ? ಯೂಶಲಿ ಏನಂತಂದ್ರೆ ಯಾವ್ದು ಸರ್ಜರಿ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಏನಾದ್ರು ಮೇಜರ್ ಸರ್ಜರೀಸ್ ಮಾಡ್ತೀವಿ ಅಂತಂದ್ರೆ ನೈಟ್ ಡಿನ್ನರ್ ಬೇಗ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಟ್ಯಾಬ್ಲೆಟ್ಸ್ ಸಿರಪ್ಪೇನೆ ಕೊಟ್ಬಿಡ್ತೀವಿ. ನಾವು ಎಲ್ಲ ಮುಂಚೆ ತರ ಎಲ್ಲ ಟೂ ಮಚ್ ಆಫ್ ಫ್ಲೂಯಿಡ್, ಟೂ ಮಚ್ ಆಫ್ ಇದು ಎನಿಮಾ ರಾತ್ರಿನೇ ಅಡ್ಮಿಟ್ ಮಾಡಿ ಆ ಥರ ಎಲ್ಲ ಇಲ್ಲ. ಇವಾಗ ಅಡ್ವಾನ್ಸಸ್ ಆಗಿರೋದ್ರಿಂದ ಮೊಬೈಲ್ ಮೊಟಿಲಿಟಿನೇ ಜಾಸ್ತಿ ಆಗಿ ಅವರೇ ಬೆಳಿಗ್ಗೆ ಅಷ್ಟೊತ್ತಿಗೆ ಮೋಷನ್ ಪಾಸ್ ಮಾಡೋ ಥರ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಆ್ಯಂಡ್ ಬೆಳಿಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಲಿ ಬಂದು ಅಡ್ಮಿಟ್ ಆಗ್ತಾರೆ. ಅದಾದಮೇಲೆ ನಾವು ಸ್ಟ್ರೈಟ್ ಫಾರ್ವರ್ಡ್ ಕೆಲವೊಂದು ಪ್ರೀ ಮೆಡಿಕೇಶನ್ಸ್ ಅಂತ ಇರುತ್ತೆ, ಅದನ್ನು ಕೊಟ್ಬಿಟ್ಟು ಸರ್ಜರಿಗೆ ತಗೊಳ್ತೇವೆ. ಮ್ಯಾಮ್ ಸರ್ಜರಿ ಆದ್ಮೇಲೆ ಇದೇ ರೀತಿ ಸರ್ಜರಿ ಆಗಿ 6 hours ಲೈಕ್ ಐ ಸೆಡ್ ಯೂಶಲಿ ಫ್ಲೂಯಿಡ್ಸ್ ಎಲ್ಲ ಶುರು ಮಾಡ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಅವ್ರು ಹೆಂಗೆ ಟಾಲರೇಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬೈ ಈವ್ನಿಂಗ್ ಗಂಜಿ ಎಲ್ಲ ಶುರು ಮಾಡ್ಕೊಳ್ತೀವಿ ಮೆಜಾರಿಟಿ ಆಫ್ ದ ಟೈಮ್. ಮ್ಯಾಮ್ ಗಾಯದ ಗುರುತುಗಳು ಒಂದು ಸ್ವಲ್ಪನೂ ಇರೋದಿಲ್ವಾ ಹೇಗೆ? ಆಕ್ಚುಲಿ ರೋಬೋಟಿಕ್ ಪೋರ್ಟ್ ಡೈಮೆನ್ಷನ್ 8 mm ಇರುತ್ತೆ, 8 millimeter ಅಷ್ಟೇನೆ. ಸೊ 1 centimeterಗಿನ ಕಡಿಮೆ ಆಗಿರೋದ್ರಿಂದ ಯೂಶಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಸ್ಮಾಲ್ ಹೋಲ್ ಇಂದ ಸರ್ಜರಿ ಮಾಡೋದ್ರಿಂದ ಏನು ಸ್ಟಿಚಸ್ ಬರೋದಿಲ್ಲ. ಅದು ತೆಗೆದ್ಬಿಟ್ರೆ ಇನ್ಸ್ಟ್ರೂಮೆಂಟ್ ಆ ಸ್ಕಿನ್ ತಾನೇ ಕ್ಲೋಸ್ ಆಗ್ಬಿಡುತ್ತೆ. ಒಂದೊಂದ್ಸತಿ ಏನಾದ್ರೂ ಲೈಕ್ ಬೇಕಾಯ್ತು ಅಂತಂದ್ರೆ ಸಮ್ಟೈಮ್ಸ್ ಕ್ಲಿಪ್ ಅಪ್ಲೈ ಮಾಡ್ತೀವಿ. ಮೆಜಾರಿಟಿ ಆಫ್ ದ ಟೈಮ್ಸ್ ಗ್ಲೂ ಬರುತ್ತೆ ನಮ್ದು ಮೆಡಿಕಲ್ ಇದ್ರಲ್ಲೇನೆ. ಸೊ ಆ ಗಮ್ ತರ ಇರುತ್ತೆ, ಅದನ್ನ ಅಪ್ಲೈ ಮಾಡ್ಬಿಡ್ತೀವಿ, ಆ ಸ್ಕಿನ್ ಸ್ಟಿಕ್ ಆಗ್ಬಿಡುತ್ತೆ ಅಷ್ಟೇನೆ. ಸೊ ಏನು ಸ್ಟಿಚಸ್ ಬರೋದಿಲ್ಲ. ಮ್ಯಾಮ್ ಈ ರೀತಿ ಚಿಕಿತ್ಸೆನ ಪಡ್ಕೊಬೇಕಾದ್ರೆ ಡಾಕ್ಟರ್ಸು ಎಷ್ಟು ಪರಿಣಿತಿಯ ಹೊಂದಿರಬೇಕು, ಅವರಿಗೆ ಎಷ್ಟು ಅನುಭವ ಇರಬೇಕು?
ಹೌದು, ಡೆಫಿನೆಟ್ಲಿ ಇದರಲ್ಲಿ ಟ್ರೈನಿಂಗ್ ಮಾತ್ರ ಡೆಫಿನೆಟ್ಲಿ ರಿಕ್ವೈರ್ಡ್. ಆ್ಯಂಡ್ ಟ್ರೈನಿಂಗ್ ಕೂಡ ಇವಾಗ ನಾವು MBBS ಆದಮೇಲೆ MS ಮಾಡಿ ಗೈನಕಾಲಜಿ ಮುಗಿಸಿ ಅದಾದಮೇಲೆ ಮತ್ತೆ ಫರ್ದರ್ ಫೆಲೋಶಿಪ್ಸ್ ಮಾಡಿ ದೆನ್ ಇವಾಗ ಏನಂತಂದರೆ ಸರ್ಜರಿದಲ್ಲಿ ಸ್ವಲ್ಪ ಸ್ಕಿಲ್ ಬಂದ ಮೇಲೆ ಆಮೇಲೆ ರೋಬೋಟಿಕ್ ಸರ್ಜರಿಗೆ ಅಪ್ಲೈ ಮಾಡ್ಕೊಳ್ತೀವಿ. ಸೊ ರೋಬೋಟಿಕ್ ಸರ್ಜರಿಗೆ ಮತ್ತೆ ಅದು ಫೆಲೋಶಿಪ್ ಇರುತ್ತೆ, ಅದನ್ನು ಮಾಡಿ ಆಮೇಲೆ ನಾವು ಸರ್ಜರಿ ಬೇರೆಯವರು ರೋಬೋಟಿಕ್ ಸರ್ಜನ್ ಆಲ್ರೆಡಿ ಯಾರಿದ್ದಾರೆ ಅಲ್ಲಿ ಹೋಗಿ ಅವರಿಗೆ ಅಸಿಸ್ಟ್ ಮಾಡಿ ಕಲ್ತ್ಕೊಂಡು ಆಮೇಲೆ ನಾವು ಸರ್ಜರಿ ಶುರು ಮಾಡಿದ್ಮೇಲೆ ಅದಕ್ಕೆ ಅವರು ಬಂದು ಹೆಲ್ಪ್ ಮಾಡೋ ಥರ ಮಾಡಿ ಆಮೇಲೆ ಫೈನಲಿ ವಿಲ್ ಸ್ಟಾರ್ಟ್ ಡೂಯಿಂಗ್. ಸೊ ದೇರ್ ಇಸ್ ಅ ಲರ್ನಿಂಗ್ ಕರ್ವ್. ಸೊ ಯಾರು ಇವಾಗ ಬಂದು ಪಾಸ್ಔಟ್ ಆಗಿಲ್ಲ ನಾನು ರೋಬೋಟಿಕ್ ಸರ್ಜರಿ ಶುರು ಆ ಥರ ಆಗೋದಿಲ್ಲ. ಸೊ ಡೆಫಿನೆಟಿವ್ ಆಗಿ ಎಲ್ಲ ಸರ್ಟಿಫಿಕೇಶನ್ ಇರುತ್ತೆ, ಅದನ್ನೆಲ್ಲ ಮಾಡಿ ಕಲಿತು ಆಮೇಲೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡೋ ಶುರು ಮಾಡೋದು. ಮ್ಯಾಮ್, ನೀವು ಎಷ್ಟು ವರ್ಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದ ಅನುಭವ ನಿಮಗಿದೆ? ನಾನು 10 years ಇಂದ 2014 ಇಂದ ನಾನು ರೋಬೋಟಿಕ್ ಸರ್ಜರಿ ಮಾಡ್ತಾ ಇರೋದು. ಆ್ಯಂಡ್ ಈಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ವಾಸ್ವಿ ಹಾಸ್ಪಿಟಲ್ ಅಂತ. ಸೊ ಇಲ್ಲಿ ಡಾವಿಂಚಿ ರೋಬೋನೇ ಇದೆ. ಇವಾಗ ಎಷ್ಟೊಂದು ರೋಬೋಟಿಕ್ ಬಂದಿದೆ, ರೋಬೋಟ್ಸ್ ಬಂದಿದೆ, ಈವನ್ ಇಂಡಿಯಾದವರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಹತ್ರ ಇರೋದು ಲೈಕ್ ದ ಡಾವಿಂಚಿ, ದಟ್ ಈಸ್ ಲೈಕ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ರೋಬೋಟ್. ಸೊ ದಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಆಲ್ಮೋಸ್ಟ್ 2014 ಇಂದನೂ ನಾವು ಡಾವಿಂಚಿದಲ್ಲೇ ಟ್ರೈನ್ಡ್ ಇರೋದು. ಸೊ ಇವಾಗ ವಾಸ್ವಿ ಹಾಸ್ಪಿಟಲಲ್ಲಿ ಯಾವುದು ಟ್ರಸ್ಟ್ ಹಾಸ್ಪಿಟಲ್ ಇದೆ, ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಟ್ರಸ್ಟ್ ಹಾಸ್ಪಿಟಲ್ ಟು ಗೆಟ್ ಡಾವಿಂಚಿ ರೋಬೋಟ್ ಹೇಳ್ಬೇಕಂತ ಹೇಳಿದ್ರೆ. ಸೊ ಹಾಗಾಗಿ ಇವಾಗ ನಾನು ವಾಸ್ವಿದಲ್ಲಿ ರೋಬೋಟಿಕ್ ಸರ್ಜರಿ ಎಲ್ಲ ಕ್ಯಾನ್ಸರ್ಸ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಎಲ್ಲದನ್ನು ಇದರಲ್ಲಿ ಡಾವಿಂಚಿದಲ್ಲೇ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ ರಿಸಲ್ಟ್ಸ್. ಪೇಷಂಟ್ಸ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಲೈಕ್ ಕಂಫರ್ಟಬಲ್, ತುಂಬ ಖುಷಿಯಾಗಿ ಡಿಸ್ಚಾರ್ಜ್ ಆಗಿ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಅದನ್ನ ನೋಡಿ ನಮಗೆ ಖುಷಿ ಆಗುತ್ತೆ. ಮ್ಯಾಮ್, ನಾನು ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು, ಕ್ಲೈಂಟ್ಸ್ ಏನು ಹೇಳ್ತಾರೆ ಅಂತ. ಸೊ ಆಪರೇಷನ್ ಸಕ್ಸಸ್ ಬಂದ ಮೇಲೆ ಏನು ಹೇಳೋಗ್ತಾರೆ? ಆಪರೇಷನ್ ಆದಮೇಲೆ ಲಿಟ್ರಲಿ ಲೈಕ್ ನಾನು ಒಂದು 10% ಪೇನ್ ಇರುತ್ತೆ ಅಂತ ಹೇಳ್ತೀನಿ. ಅವರೇ ಹೇಳ್ತಾರೆ ಇಲ್ಲ ನನಗೇನು ಪೇನೇ ಆಗಿಲ್ಲ, ಸರ್ಜರಿ ನಿಜವಾಗ್ಲೂ ಆಗೋಯ್ತಾ ಅಂತ ಕೇಳ್ತಾರೆ. ಬಿಕಾಸ್ ಅವ್ರಿಗೇನು ಪೇನ್ ಸೆನ್ಸೇಷನ್ ಇರಲ್ಲ. ಪೇನ್ ಕಿಲ್ಲರ್ಸ್ ಬೇಕಂದ್ರೆ ಇಲ್ಲ ಬೇಡ ಅಂತ ಹೇಳ್ತಾರೆ. ಇವಾಗ ವಯಸ್ಸು ಆ್ಯಕ್ಚುಲಿ ರೀಸೆಂಟ್ಲಿ ಆಪರೇಟೆಡ್ 78 ಏಜ್ ಅವ್ರದ್ದು, ಕ್ಯಾನ್ಸರ್ ಸರ್ಜರಿ ಮಾಡಿದ್ದು. ಸೊ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇನ್ನೊಂದಿನ ಇದು ಬಿಡಿ ಹಾಸ್ಪಿಟ್ಲ್ ಅನ್ನೋದಕ್ಕೆ ಏನಕ್ಕೆ ಇರಲಿ, ಆರಾಮಾಗಿ ಇದ್ದೀನಲ್ಲ, ಚೆನ್ನಾಗಿದ್ದೀನಿ, ಇಲ್ಲ ಏನಿದ್ರು ಬೇಕಾದ್ರೆ ಬರ್ತೀನಿ ಅಂತ ಅವರೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ 5 ದಿನ ಆದಮೇಲೆ ರಿಪೋರ್ಟ್ ತೋರ್ಸಕ್ಕೆ ಬಂದರು. ಅವಾಗ ಕೇಳಿದೆ ಹೇಗಿದ್ರೆ ಅಂತ, ಆರಾಮಾಗೇ ಇದ್ದೀನಿ, ಚೆನ್ನಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ, ಆಲ್ರೆಡಿ ಕುಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ರೀತಿ ಪೇಷಂಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್. ಮ್ಯಾಮ್, ನಮ್ಮ ಬೆಂಗಳೂರಿನಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿರಬಹುದು? ಬ್ಯಾಂಗ್ಳೂರಲ್ಲಿ ಸುಮಾರು ಇವಾಗ ಎಲ್ಲ ಹಾಸ್ಪಿಟಲಲ್ಲೂ ರೋಬೋ ತರಿಸ್ತಾ ಇದ್ದಾರೆ. ಸೊ ಆಲ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇವಾಗ ಆಲ್ಮೋಸ್ಟ್ ರೋಬೋ ಬಂದಿದೆ. ಮ್ಯಾಮ್, ಇವಾಗ ಒಂದು ಯಾವುದಾದ್ರೂ ಸರ್ಜರಿ ಮಾಡಬೇಕಾದ್ರೆ ಅವರಿಗೆ ಹೆಂಗೆ ನೀವು ಪ್ರಿಫರ್ ಮಾಡ್ತೀರಾ? ಇದು ರೋಬೋನೇ ಅಥವಾ ಇದು ಲ್ಯಾಪ್ರೋಸ್ಕೋಪಿನೇ ಅಥವಾ ಇದು ಯಾವುದೋ ಆಗಲೋ ಓಪನ್ ಸರ್ಜರಿ ಮಾಡಬೇಕು ಅಂತ? ದಟ್ಸ್ ಅ ಗುಡ್ ಕ್ವೆಶನ್. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಓವೇರಿಯನ್ ಕ್ಯಾನ್ಸರ್ ಅಂತ ಅನ್ಕೊಳ್ಳಿ, ಅಂಡಾಶಯದ ಕ್ಯಾನ್ಸರ್ ಏನಿದೆಯಲ್ಲ ಅದನ್ನ ಲ್ಯಾಪ್ರೋಸ್ಕೋಪಿನೂ ಮಾಡೋಂಗಿಲ್ಲ, ರೋಬೋಟ್ ಏನಾರು ಮಾಡೋಂಗಿಲ್ಲ. ಬಿಕಾಸ್ ಅದು ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಅದು ಫುಲ್ ಮಾಸನ್ನ ನಾವು ಸ್ಪಿಲ್ಲಿ ಜಾಗದಂಗೆ ತೆಗಿಬೇಕು. ಸೊ ಹಾಗಾಗಿ ಓಪನ್ ಸರ್ಜರಿನೇ ಪ್ರಿಫರ್ಡ್ ಅದರಲ್ಲಿ. ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಇವಾಗ ಫೆಲೋಪಿಯನ್ ಟ್ಯೂಬ್ ಅಂದರೆ ನಾಳದಲ್ಲಿ ಸರ್ಜರಿ, ಇದು ನಾಳದಲ್ಲಿ ಪ್ರೆಗ್ನೆನ್ಸಿ ಆಗಿಬಿಟ್ಟು ಅದು ರಪ್ಚರ್ ಆಗಿ ಬ್ಲೀಡಿಂಗ್ ಶುರು ಆಯಿತು ಅಂತ ಅನ್ಕೊಳ್ಳಿ, ಆ ಥರ ಎಮರ್ಜೆನ್ಸಿದಲ್ಲಿ ಅವಾಗ ರೋಬೋ ಡಾಕ್ ಮಾಡಿ ಎಲ್ಲ ಟೈಮ್ ಇರಲ್ಲ. ಬಿಕಾಸ್ ಇಟ್ ರಿಕ್ವೈರ್ಸ್ ಎನಿವೇಸ್ ಅರ್ಧ ಗಂಟೆಲಿ ಆಗೋ ಸರ್ಜರಿ. ಅವಾಗ ಏನು ಮಾಡ್ತೀವಿ, ಇಮಿಡಿಯೇಟ್ ಆಗಿ ಲ್ಯಾಪ್ರೋಸ್ಕೋಪಿದಲ್ಲಿ ಕೀಹೋಲ್ ಸರ್ಜರಿದಲ್ಲೇ ಮುಗಿಸ್ಕೊಳ್ತೀವಿ. ಸೊ ಈ ಥರ ಸಣ್ಣ ಪುಟ್ಟ ಸಿಂಪಲ್ ಸಿಸ್ಟ್ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಅದಕ್ಕೆಲ್ಲ ಏನು ಬೇಕಾಗೋದಿಲ್ಲ. ಸೊ ಯಾವುದಕ್ಕೆ ನಾವು ಅಡ್ವೈಸ್ ಕೊಡ್ತೀವಿ, ಯಾವುದಕ್ಕೆ ರೋಬೋನೇ ಪ್ರಿಫರ್ಡು, ಯಾವುದಕ್ಕೆ ಲ್ಯಾಬ್ ಪ್ರಿಫರ್ಡು, ಯಾವುದಕ್ಕೆ ಓಪನ್ ಪ್ರಿಫರ್ಡ್ ಅಂತ. ಸೊ ಇವಾಗ ಗರ್ಭಕೋಶದ ಕ್ಯಾನ್ಸರಿಗೆ ರೋಬೋ ಪ್ರಿಫರ್ಡು, ಆ್ಯಂಡ್ ಸರ್ವಿಕಲ್ ಕ್ಯಾನ್ಸರಿಗೆ ರೋಬೋ ಇಸ್ ಪ್ರಿಫರ್ಡ್, ಓವೇರಿಯನ್ ಕ್ಯಾನ್ಸರ್ಗೆ ಓಪನ್ ಇಸ್ ಪ್ರಿಫರ್ಡ್, ಆ್ಯಂಡ್ ಸಿಂಪಲ್ ಸರ್ಜರೀಸ್ ಲೈಕ್ ಓವೇರಿಯನ್ ಸಿಸ್ಟ್, ಸಿಂಪಲ್ ಸಿಸ್ಟ್ ಇದೆ, ಅಥವಾ ಏನಾದರೂ ಟ್ವಿಸ್ಟ್ ಆಗಿದೆ ಚಿಕ್ಕ ಹುಡುಗಿಗೆ, ಅಥವಾ ಏನಾದರೂ ಅದೇ ನಾ ಹೇಳ್ದಂಗೆ ಫೆಲೋಪಿಯನ್ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ನಿಂತ್ಕೊಂಡ್ಬಿಟ್ಟು ಅದು ರಪ್ಚರ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ಸರ್ಜರೀಸ್ಗೆಲ್ಲ ಲ್ಯಾಪ್ರೋಸ್ಕೋಪಿ ಮಾಡಿದ್ರೆ ಸಾಕು. ಸೊ ಪೇಷಂಟ್ ಯಾವ ಥರ ಇದೆ ಕಂಡೀಷನ್ ನೋಡಿಕೊಂಡು ನಾವು ಅದ್ರ ಪ್ರಕಾರ ಪ್ರಿಫರ್ ಮಾಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.